ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ನಮ್ಮ ಕೈಯ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ? ಆಪ್ಷನ್ ಎ ಕಿರುಬೆರಳು, ಆಪ್ಷನ್ ಬಿ ತೋರು ಬೆರಳು, ಆಪ್ಷನ್ ಸಿ ಮಧ್ಯದ ಬೆರಳು, ಆಪ್ಷನ್ ಡಿ ಹೆಬ್ಬೆರಳು. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯದ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ. ಎರಡನೆಯ ಪ್ರಶ್ನೆ, ಶ್ವಾಸಕೋಶವನ್ನು ಆರೋಗ್ಯವಾಗಿ ಇಡಲು ಯಾವ ಜ್ಯೂಸನ್ನು ಕುಡಿಯಬೇಕು? ಆಪ್ಷನ್ ಎ ಬಾದಾಮಿ ಜ್ಯೂಸ್, ಆಪ್ಷನ್ ಬಿ ಕಬ್ಬಿನ ಜ್ಯೂಸ್, ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್, ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್ ಮತ್ತು ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್ ಅನ್ನು ಕುಡಿಯಬೇಕು. ಮೂರನೆಯ ಪ್ರಶ್ನೆ, ಅತಿ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುವ ಆಹಾರ ಯಾವುದು? ಆಪ್ಷನ್ ಎ ಸೋಯಾ ಹಾಲು, ಆಪ್ಷನ್ ಬಿ ಅಣಬೆ, ಆಪ್ಷನ್ ಸಿ ಗೋಡಂಬಿ, ಆಪ್ಷನ್ ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಸೋಯಾ ಹಾಲು ಅತಿ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿದೆ. ನಾಲ್ಕನೆಯ ಪ್ರಶ್ನೆ, ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ದ್ರಾಕ್ಷಿ ಹಣ್ಣು, ಆಪ್ಷನ್ ಬಿ ನಿಂಬೆ ಹಣ್ಣು, ಆಪ್ಷನ್ ಸಿ ಸೀಬೆ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ದ್ರಾಕ್ಷಿ ಹಣ್ಣು ಮತ್ತು ಆಪ್ಷನ್ ಬಿ ನಿಂಬೆ ಹಣ್ಣನ್ನು ತಿನ್ನಬೇಕು. ಐದನೆಯ ಪ್ರಶ್ನೆ, ಯಾವ ರಾಜ್ಯವನ್ನು ಸಕ್ಕರೆಯ ಬಟ್ಟಲು ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶವನ್ನು ಸಕ್ಕರೆಯ ಬಟ್ಟಲು ಎಂದು ಕರೆಯುತ್ತಾರೆ. ಆರನೆಯ ಪ್ರಶ್ನೆ, ಹೆಚ್ಚಾಗಿ ತಣ್ಣೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಉಸಿರಾಟದ ತೊಂದರೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಡಿ ಗಂಟಲು ನೋವು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಉಸಿರಾಟದ ತೊಂದರೆ, ಹೃದಯ ಸಮಸ್ಯೆ, ಜೀರ್ಣಕಾರಿ ಸಮಸ್ಯೆ ಮತ್ತು ಗಂಟಲು ನೋವು ಉಂಟಾಗುತ್ತದೆ. ಏಳನೆಯ ಪ್ರಶ್ನೆ, ಹೆಚ್ಚು ವರ್ಷಗಳ ಕಾಲ ಬದುಕಲು ಯಾವ ಮಾಂಸವನ್ನು ತಿನ್ನಬೇಕು? ಆಪ್ಷನ್ ಎ ಕೋಳಿ ಮಾಂಸ, ಆಪ್ಷನ್ ಬಿ ಹಂದಿ ಮಾಂಸ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಟರ್ಕಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು. ಎಂಟನೆಯ ಪ್ರಶ್ನೆ, ಆನೆಯ ಸೊಂಡಿಲಿನಲ್ಲಿ ಎಷ್ಟು ಲೀಟರ್ ನೀರನ್ನು ಅದು ಹಿಡಿದಿಟ್ಟುಕೊಳ್ಳಬಹುದು? ಆಪ್ಷನ್ ಎ 20 ಲೀಟರ್, ಆಪ್ಷನ್ ಬಿ 17 ಲೀಟರ್, ಆಪ್ಷನ್ ಸಿ 14 ಲೀಟರ್, ಆಪ್ಷನ್ ಡಿ 10 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 14 ಲೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಒಂಬತ್ತನೆಯ ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ಕಣ್ಣುಗಳು ಎಷ್ಟು ದೂರ ನೋಡಲು ಸಾಧ್ಯ? ಆಪ್ಷನ್ ಎ 10 ಕಿಲೋಮೀಟರ್, ಆಪ್ಷನ್ ಬಿ 14 ಕಿಲೋಮೀಟರ್, ಆಪ್ಷನ್ ಸಿ 20 ಕಿಲೋಮೀಟರ್, ಆಪ್ಷನ್ ಡಿ 22 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 20 ಕಿಲೋಮೀಟರ್. ಹತ್ತನೆಯ ಪ್ರಶ್ನೆ, ತುರಿಕೆ ಮತ್ತು ಗಾಯಗಳನ್ನು ಬೇಗ ಗುಣಪಡಿಸುವಂತಹ ತರಕಾರಿ ಯಾವುದು? ಆಪ್ಷನ್ ಎ ಹಾಗಲಕಾಯಿ, ಆಪ್ಷನ್ ಬಿ ಸೌತೆಕಾಯಿ, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹಾಗಲಕಾಯಿ, ಸೌತೆಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. 11ನೆಯ ಪ್ರಶ್ನೆ,
ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದ ಡ್ಯಾಮ್ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. 12ನೆಯ ಪ್ರಶ್ನೆ, ಯಾವ ಜೀವಿಯ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಹಸು, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಕೋತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ. 13ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಶುಗರ್ ಕಂಟ್ರೋಲ್, ಆಪ್ಷನ್ ಬಿ ತೂಕ ನಷ್ಟ, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಹೆಚ್ಚು ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ನಷ್ಟ ಮತ್ತು ಆಪ್ಷನ್ ಡಿ ಹೆಚ್ಚು ಶಕ್ತಿ. 14ನೆಯ ಪ್ರಶ್ನೆ, ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ? ಆಪ್ಷನ್ ಎ ಅರಸಿನ, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಅರಸಿನ. 15ನೆಯ ಪ್ರಶ್ನೆ, ಜೋಗ ಜಲಪಾತದಲ್ಲಿ ಹರಿಯುವ ನದಿ ಯಾವುದು? ಆಪ್ಷನ್ ಎ ನೇತ್ರಾವತಿ ನದಿ, ಆಪ್ಷನ್ ಬಿ ತುಂಗಭದ್ರಾ ನದಿ, ಆಪ್ಷನ್ ಸಿ ಶರಾವತಿ ನದಿ, ಆಪ್ಷನ್ ಡಿ ಮಲಪ್ರಭಾ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ನದಿ. 16ನೆಯ ಪ್ರಶ್ನೆ, ರಸ್ತೆ ಬದಿ ಸಿಗುವ ಫಾಸ್ಟ್ ಫುಡ್ ತಿಂದರೆ ನಮ್ಮ ದೇಹಕ್ಕೆ ಏನು ಅಪಾಯಕಾರಿ? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಸ್ಥೂಲಕಾಯ, ಆಪ್ಷನ್ ಡಿ ಕರುಳಿನ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಜೀರ್ಣಕಾರಿ ಸಮಸ್ಯೆ, ಹೃದಯ ಸಮಸ್ಯೆ, ಸ್ಥೂಲಕಾಯ ಮತ್ತು ಕರುಳಿನ ಸಮಸ್ಯೆ ಉಂಟಾಗುತ್ತದೆ. 17ನೆಯ ಪ್ರಶ್ನೆ, ಮಲಗಿರುವಾಗಲೂ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡುವ ಮತ್ತು ಕೇಳಿಸಿಕೊಳ್ಳುವ ಜೀವಿ ಯಾವುದು? ಆಪ್ಷನ್ ಎ ಹಾವು, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಮೊಲ, ಆಪ್ಷನ್ ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಮೆ. 18ನೆಯ ಪ್ರಶ್ನೆ, ಪುರುಷರಲ್ಲಿ 2 ಹುಬ್ಬುಗಳು ಕೂಡಿಕೊಂಡಿದ್ದರೆ ಏನು ಅರ್ಥ? ಆಪ್ಷನ್ ಎ ಅದೃಷ್ಟವಂತರು, ಆಪ್ಷನ್ ಬಿ ಅರ್ಧ ಆಯಸ್ಸು, ಆಪ್ಷನ್ ಸಿ ತುಂಬಾ ಕಷ್ಟಗಳು, ಆಪ್ಷನ್ ಡಿ ಶ್ರೀಮಂತರು. ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟವಂತರು ಮತ್ತು ಆಪ್ಷನ್ ಸಿ ತುಂಬಾ ಕಷ್ಟಗಳು. 19ನೆಯ ಪ್ರಶ್ನೆ, ಯಾವ ಹಣ್ಣುಗಳನ್ನು ಹೆಚ್ಚು ತಿಂದರೆ ಕಿಡ್ನಿ ಹಾಳಾಗುತ್ತದೆ? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಸಿಟ್ರಸ್ ಹಣ್ಣುಗಳು, ಆಪ್ಷನ್ ಡಿ ಒಣ ಹಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಟ್ರಸ್ ಹಣ್ಣುಗಳು ಮತ್ತು ಆಪ್ಷನ್ ಡಿ ಒಣ ಹಣ್ಣುಗಳನ್ನು ತಿಂದರೆ ಕಿಡ್ನಿ ಹಾಳಾಗುತ್ತದೆ. 20ನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆಯನ್ನು ಮಾಡುತ್ತಾರೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.